ಹೋಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋನ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇದು ಭಾನುವಾರದ ಬ್ಲಾಗ್ ಆಗಿರುತ್ತೆ. ಮತ್ತು ನಾನು ಈ ಬ್ಲಾಗಲ್ಲಿ ಆ ದಿನ ಪೂರ್ತಿ ಯಾವ ರೀತಿ ಹೋಯಿತು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಹಾಗಾದರೆ ಬನ್ನಿ. ಮೊದಲಿಗೆ ನಾನಿಲ್ಲಿ ಬೆಳಿಗ್ಗೆ ಎದ್ದು ದೋಸೆನ ಮಾಡೋದಕ್ಕಂತ ಹಿಟ್ಟು ರುಬ್ಬೋದಕ್ಕೆ ತಯಾರಿ ಮಾಡ್ತಾಯಿದ್ದೀನಿ. ನಿನ್ನೆ ರಾತ್ರಿ ನೆನೆ ಹಾಕಿರುವಂತಹ ಹೆಸರು ಕಾಳನ್ನು ಮತ್ತು ಅಕ್ಕಿನ ಹಾಕಿಬಿಟ್ಟು ಅದಕ್ಕೆ ಒಂದು 3 ಹಸಿಮೆಣಸನ್ನು, ಒಂದು 2 ಇಂಚಷ್ಟು ದೊಡ್ಡ ಶುಂಠಿಯನ್ನು, ಹಾಗೆಯೇ 1 ಚಮಚದಷ್ಟು ಜೀರಿಗೆ ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ರುಬ್ಬಬೇಕು. ಇದು ಹಿಟ್ಟನ್ನು ಸ್ವಲ್ಪ ಉದ್ದಿನ ಹಿಟ್ಟಿನ ರೀತಿಯಲ್ಲಿ ಮಾಡಬೇಕು. ಈಗ ಉದ್ದಿನ ದೋಸೆ ಮಾಡಬೇಕಂದ್ರೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಇರುತ್ತೋ ದೋಸೆ ಹಿಟ್ಟು, ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ಕೂಡ ಮಾಡಿಕೊಳ್ಬೇಕು. ನಾನೀಗ ರುಬ್ಬಿ ತರ್ತೀನಿ. ಹಾಗೆ ರುಬ್ಬಿ ಆಯಿತು ಹಿಟ್ಟನ್ನು. ಈಗ ಒಂದು ಪ್ಯಾನಿಗೆ ಎಣ್ಣೆನ ಹಚ್ಚಿಬಿಟ್ಟು ಅದಕ್ಕೇ ದೋಸೆ ಹಾಕ್ತಾಯಿದ್ದೀನಿ. ಇದು ಉದ್ದಿನ ದೋಸೆ ಥರನೇ ಮಾಡ್ಕೊಳ್ಬೇಕು. ಸ್ವಲ್ಪ ರೋಸ್ಟ್ ಆದರೆ ಚೆನ್ನಾಗಿರುತ್ತೆ ಈ ದೋಸೆ. ಸ್ವಲ್ಪ ಕೆಳಗಡೆಯಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಬರಬೇಕು, ಅಲ್ಲಿ ತನಕ ಸ್ವಲ್ಪ ಇದು ಮಾಡಬೇಕು. ಅದಾದ ನಂತರ ಇದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿನ, ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮೇಲೆ. ಇದು ಒಂಥರ ಒಳ್ಳೆ ಫ್ಲೇವರ್ ಕೂಡ ಆಗುತ್ತೆ. ಸ್ವಲ್ಪ ಬೆಂದಾದ ನಂತರ ತುಂಬ ಚೆನ್ನಾಗಿರುತ್ತೆ. ಈ ಹೆಸರು ಕಾಳಲ್ಲಿ ತುಂಬ ಪ್ರೋಟೀನ್ ಇರೋದ್ರಿಂದ ಬೆಳಿಗ್ಗೆ ತಿಂಡಿಗೆ ಇದನ್ನು ಮಾಡಿಕೊಡೋದ್ರಿಂದ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ಹಾಗೆ ಬರೀ ಹೆಸರು ಕಾಳನ್ನು ತಿನ್ನೋದಕ್ಕೆ ಇಷ್ಟಪಡದೇ ಇರೋರು ಈ ಥರ ದೋಸೆ ಎಲ್ಲ ಮಾಡ್ಕೊಂಡು ತಿನ್ಬೋದು. ಬೆಳಿಗ್ಗೆದೇ ಒಂದು ತಿಂಡಿಗೂ ಒಂದು ಒಳ್ಳೆ ರೆಸಿಪಿನೇ ಆಗಿಬಿಡುತ್ತೆ. ಏನು ತಿಂಡಿ ಮಾಡಲಿ ಅಂತ ಯೋಚನೆ ಮಾಡೋರು ಖಂಡಿತ ಇದನ್ನು ಮಾಡ್ಬೋದು. ಈ ಬಾಕ್ಸಿಗೆಲ್ಲ ಕಳಿಸ್ಕೊಡೋದು ಮಕ್ಕಳಿಗೆ ಏನಾದರೂ ಇದ್ದರೆ ಇದನ್ನೆಲ್ಲ ಮಾಡಿ ಕಳಿಸಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹಾಯ್ ಫ್ರೆಂಡ್ಸ್, ಇವತ್ತು ಮಾರ್ಕೆಟಿಗೆ ಹೋಗಿ ಬರೋಣ ಅಂತ ರೆಡಿ ಆಗಿದ್ದೀನಿ. ಅಂದರೆ ಸ್ವಲ್ಪ ಹೊರಗಡೆ ಹೋಗಿ ಸಾಮಾನೆಲ್ಲ ತರೋದಿದೆ, ಐಟಮ್ಸ್ ಎಲ್ಲ ಬೇಕು ಕೆಲವೊಂದು. ಅದೇ ರೀತಿ ಮತ್ತು ಇವತ್ತು ಸಂಡೇ ಬೇರೆ ಇದೆ ಅಲ್ಲ, ಹಾಗಾಗಿ ರಜೆ ಇದೆ ಅಂತ ಔಟ್ ಪಾಸ್ ಬೇರೆ ಸಿಕ್ಕಿದೆ ಹೋಗೋಕ್ಕೆ. ಔಟ್ ಪಾಸ್ ತೊಗೊಂಡು ಈಗ ಹೊರಟಿದ್ದೀವಿ. ತುಂಬ ಚಳಿ ಇದೆ ಮತ್ತು ಹಾಗಾಗಿ ಒಂದು ಸ್ವಲ್ಪ ಚಳಿಗೆ ಬೇಕಾದಂಥ ಐಟಮ್ಗಳು ಸ್ವಲ್ಪ ಎಲ್ಲ ತೊಗೊಳ್ಳೋದಿದೆ, ಪರ್ಚೇಸಿಂಗಲ್ಲಿ ಇದೆ. ಹಾಗಾಗಿ ಆದಷ್ಟು ಬೇಗ ಏನೆಲ್ಲ ಸಿಗುತ್ತೆ, ವೆಜಿಟೇಬಲ್, ಫ್ರೂಟ್ಸ್ ಅದೆಲ್ಲದನ್ನು ತೊಗೊಂಡಿದ್ದೆ. ತುಂಬ ಐಟಮ್ ಬೇಕು. ಹೆಂಗಂದರೆ ನಾವು ಬಂದಾಗಿಂದ ಹೊರಗಡೆ ಹೋಗೇ ಇಲ್ಲ, ಎಲ್ಲ ಇದ್ರೊಳಗೆ ಏನು ಸಿಗುತ್ತೆ ಅಷ್ಟು ಮಾಡಿ ತೊಗೊಳ್ತಿದ್ವಿ. ಕೆಲವೊಂದೆಲ್ಲ ಅರ್ಜೆಂಟ್ ಇದೆ ಅಲ್ವಾ, ಅರ್ಜೆಂಟ್ ಇದೆ, ಹಾಗಾಗಿ ಈ ಸತಿ ಹೊರಟಿದ್ದೀವಿ ತಗೊಳ್ಳೋಕ್ಕೆ ಅಂತ. ಹಾಗೆ ಅನಿಸುತ್ತೆ, ನೀವು ನೋಡ್ಬೋದು ಪಂಜಾಬ್ ಯಾವ ರೀತಿ ಇದೆ ಹೊರಗಡೆ ಅಂತ ತೋರಿಸ್ತೀನಿ, ಬನ್ನಿ. ತಿಂಡಿ ಎಲ್ಲ ತಿಂದ್ಕೊಂಡು ಈಗ ಮಾರ್ಕೆಟಿಗೆ ಅಂತ ಹೋಗ್ತಾ ಇದ್ದೀವಿ. ಮನೆಯಲ್ಲೂ ಒಂದು ಸ್ವಲ್ಪ ಕೆಲಸ ಎಲ್ಲ ಇತ್ತು, ಅದು ಅಲ್ಪ ಸ್ವಲ್ಪ ಕೆಲಸನೂ ಎಲ್ಲ ಮಾಡಿ ಇಟ್ಟು ಬಂದಿದ್ದೀನಿ. ಮತ್ತು ಬಂದು ಮಾಡ್ಕೊಳ್ಳೋಣ ಅಂತ ಈಗ ಹೊರಟಿದ್ದೀನಿ. ಲೈಟಾಗಿ ಬಿಸಿಲು ಬಂದಿದೆ, ಮತ್ತು ಹೋದರೆ ಚೆನ್ನಾಗಿರುತ್ತೆ ಈಗನೇ ಅಂತ ಹೊರಟಿದ್ದೀವಿ. ಇಲ್ಲಿ ಕ್ಯಾಂಪಸ್ ಒಳಗೆ ಏನೂ ಸಿಗಲ್ಲ ಅಂತ ಇಲ್ಲ, ಎಲ್ಲನೂ ಸಿಗುತ್ತೆ. ಆದರೆ ಎಲ್ಲದಕ್ಕೂ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಅಲ್ಲಿಂದ ತಂದು ಇಲ್ಲಿ ಒಳಗಡೆ ಮಾರೋದ್ರಿಂದ ಎಲ್ಲದಕ್ಕೂ ರೇಟ್ ಜಾಸ್ತಿ ಹೇಳ್ತಾರೆ. ನಾವು ಒಂದು ಸತಿ ಹೊರಗೆ ಹೋಗಿ ಒಂದು ಸ್ವಲ್ಪ ಜಾಸ್ತಿ ಈ ನೀರುಳ್ಳಿ ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ತಗೊಂಡು ಬಂದು ಇಟ್ಕೊಂಡ್ರೆ ಅದು ಸ್ವಲ್ಪ ದಿನ ಬಾಳಿಕೆನೂ ಬರುತ್ತೆ ಮತ್ತು ನಮ್ಗೆ ವರ್ತ್ ಆಗುತ್ತೆ. ಹೊರಗಡೆ ಹೋದಾಗೆಲ್ಲ ನಾವು ಇಂಥದ್ದನ್ನೇ ಪರ್ಚೇಸ್ ಮಾಡೋದಕ್ಕಂತಲೇ ಹೋಗೋದು. ಈಗ ತುಂಬ ದಿನಗಳೇ ಆಗಿತ್ತು ಹೋಗಿರಲಿಲ್ಲ, ಮತ್ತೀಗ ಒಂದು ಸತಿ ಹೋದರೆ ಮೈಂಡು ಫ್ರೀ ಆಗುತ್ತೆ, ಒಂದು ಸ್ವಲ್ಪ ಏನೋ ಬೇರೆ ನೋಡ್ದಂಗೆ ಅನಿಸುತ್ತೆ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ನೀವು ಇಲ್ಲಿ ಕ್ಯಾಂಪಸ್ಸನ್ನು ನೋಡ್ತಿರ್ಬೋದು, ಎಷ್ಟು ನೀಟಾಗಿದೆ ಅಲ್ವಾ? ಹೌದು, ಇದೇ ಥರ ಇರುತ್ತೆ ಮಿಲಿಟ್ರಿ ಒಳಗೆ ಕ್ಯಾಂಪಸ್ಸು. ತುಂಬ ಕ್ಲೀನಾಗಿರುತ್ತೆ, ಎಲ್ಲೂ ಕಸ ಇರಲ್ಲ ಮತ್ತು ತುಂಬ ಪೀಸ್ಫುಲ್ ಆಗಿರುತ್ತೆ, ಏನೂ ಗದ್ದಲಗಳೆಲ್ಲ ಇರಲ್ಲ. ಹಾಗೆ ಎಲ್ಲಿ ನೋಡಿದ್ರೂ ಗ್ರೀನರಿ ಅಂತ ಅನಿಸುತ್ತೆ. ಅಷ್ಟು ಗಿಡಗಳನ್ನು ನೆಟ್ಟಿರ್ತಾರೆ ಮತ್ತು ಅದೇ ರೀತಿ ಮೇಂಟೈನ್ ಕೂಡ ಮಾಡ್ತಾರೆ. ನನಗೆ ಇಲ್ಲಿ ಕೆಲವೊಂದೆಲ್ಲ ವಿಷಯ ನಿಜವಾಗ್ಲೂ ಈ ಥರ ಒಂದು ಇರುತ್ತೆ ಅಂತಲೇ ಗೊತ್ತಿರಲಿಲ್ಲ. ಅದೆಲ್ಲ ನಾನು ಇಲ್ಲಿ ಬಂದೇ ನೋಡಿದ್ದು. ಕೆಲವೊಂದು ಫ್ಲ್ಯಾಗ್ ಆಗಿರ್ಬೋದು, ಈ ಮಿಲಿಟ್ರಿದು ಸಣ್ಣ ಸಣ್ಣ ಹಟ್ಗಳ ಥರ ಮಾಡೋದು, ಅವ್ರದ್ದೊಂದು ಸಣ್ಣ ಸಣ್ಣ ಶೆಡ್ ಥರ ಮಾಡ್ಕೊಳ್ಳೋದು, ಇದೆಲ್ಲ ನಾನು ಟಿ ವಿಯಲ್ಲಿ ನೋಡಿದ್ದೆ. ಬಟ್ ಇಲ್ಲಿ ಆ ಥರ ಕ್ವಿಕ್ಕಾಗಿ ಅವರು ಆ ಥರನೆಲ್ಲ ಮಾಡೋದನ್ನು ಲೈವ್ ಆಗಿ ನೋಡಿದ್ದೀನಿ ಇಲ್ಲಿ ಬಂದಾದ ನಂತರ. ಎಷ್ಟು ಅಂದರೆ ಖುಷಿ ಅನಿಸುತ್ತೆ. ಎಷ್ಟು ದೊಡ್ಡ ಜಾಗ ಇದೆ, ಎಷ್ಟು ಜನ ಇದ್ದಾರೆ ಈ ಕ್ಯಾಂಪಸ್ ಒಳಗೆ, ಅಷ್ಟು ಜನನ ಮೇಂಟೈನ್ ಮಾಡ್ತಾರೆ ಮತ್ತು ಅಷ್ಟು ದೊಡ್ಡ ಜಾಗನೂ ಮೇಂಟೈನ್ ಮಾಡ್ತಾರೆ. ಅಷ್ಟು ಕ್ಲೀನು, ನೀಟು ಎಲ್ಲವೂ ಇದೆ. ಪಿಕ್ಚರ್ ಟ್ಯಾಕೀಸ್ ಆಗಿರ್ಬೋದು, ಮಾರ್ಕೆಟು, ಸ್ಕೂಲು ಎಲ್ಲ ಕೂಡ ಇದರೊಳಗೆ ಇರುತ್ತೆ. ಅದು ಅಷ್ಟೇ ನೀಟಾಗಿರುತ್ತೆ, ಅದೇ ನಂಗೆ ಖುಷಿ ಆಗೋದು. ಮತ್ತು ಎಲ್ಲದಕ್ಕೂ ರೂಲ್ಸ್ ಇದೆ. ಇವರು ಇಷ್ಟರಲ್ಲೇ ಓಡಿಸ್ಬೇಕು ಗಾಡಿನ, ಅಂದರೆ 40ಕ್ಕಿಂತ ಜಾಸ್ತಿ ಸ್ಪೀಡ್ ಹೋಗಂಗಿಲ್ಲ, ಈ ಥರ ಎಲ್ಲ ಇದೆ. ಅದೆಲ್ಲ ಕೂಡ ರೆಕಾರ್ಡ್ ಆಗುತ್ತೆ, ಹಾಗಾಗಿ ಅದಕ್ಕೆ ಪನಿಷ್ಮೆಂಟ್ ಬೇರೆ ಇರುತ್ತೆ. ಹಾಗಾಗಿ ಎಲ್ಲರೂ ಮಿಲಿಟ್ರಿ ರೂಲ್ಸ್ ಅಂದರೆ ರೂಲ್ಸೇ ಅಲ್ವಾ, ಅದೇ ಥರನೇ ಫಾಲೋ ಮಾಡ್ತಾರೆ.
ನಮಗೆ ರೂಮಿಂದ ಕ್ಯಾಂಪಸ್ ಎಕ್ಸಿಟ್ ಆಗೋದಕ್ಕೆ ಒಂದು ಅರ್ಧ ಗಂಟೆ ಜರ್ನಿ ಇದೆ. ಅದಾದ ನಂತರ ಮಾರ್ಕೆಟಿಗೆ ಕೂಡ ಒಂದು ಅರ್ಧ ಗಂಟೆ ಇರ್ಬೋದು. ಅಷ್ಟು ದೂರ ಇದೆ ಕ್ಯಾಂಪಸ್ಸಿಂದ ಮಾರ್ಕೆಟು. ಹಾಗಾಗಿ ನಾವು ಅಗತ್ಯ ಇದ್ದರೆ ಮಾತ್ರ ಹೊರಗಡೆ ಹೋಗೋದು. ನಾವೀಗ ಬಂದು ಇಲ್ಲಿ ತಲುಪಿದ್ವಿ. ಫಸ್ಟ್ ನಾನು ವಿಶಾಲ್ ಮಾರ್ಟಿಗೆ ಹೋದೆ. ಅಲ್ಲಿ ಒಂದು ಸ್ವಲ್ಪ ಚಳಿಗೆಲ್ಲ ಬೇಕಿತ್ತು ಕೆಲವೊಂದು ಬಟ್ಟೆ ಎಲ್ಲ. ನನ್ನ ಮಗಳಿಗೆ ಬೇಕಿತ್ತು ಸ್ಪೆಷಲಿ, ಅವಳಿಗೆ ಸ್ವಲ್ಪ ಟೀ ಶರ್ಟ್ ಅದನ್ನೆಲ್ಲ ಪರ್ಚೇಸ್ ಮಾಡಿದೆ. ಹಾಗೇನೆ ಒಂದು ಸ್ವಲ್ಪ ದಿನಸಿ ಐಟಮ್ ಕೂಡ ಬೇಕಿತ್ತು. ಇಲ್ಲಿ ಒಂದೊಂದ್ಸತಿ ಆಫರ್ ಇರುತ್ತಲ್ವ, ಅಂದರೆ ಬೈ ಒನ್ ಗೆಟ್ ಒನ್ ಆ ಥರ ಡಿಸ್ಕೌಂಟಲ್ಲೆಲ್ಲ ಸಿಗುತ್ತೆ. ಆ ಥರದ್ದೆಲ್ಲ ಒಂದು ಸ್ವಲ್ಪ ಚೆಕ್ ಮಾಡಿ ನೋಡಿ ತೊಗೊಳ್ಬೇಕು. ನಾನು ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ಚೆಕ್ ಮಾಡಿ ನೋಡಿಲ್ಲ ತೊಗೊಂಡಕ್ಕೆ, ಒಂದು ಸ್ವಲ್ಪ ಜಾಸ್ತಿನೇ ಐಟಮ್ ಸಿಕ್ಕಿತ್ತು ನನಗೆ. ಈ ಸತಿನೂ ಅದೇ ಥರ ಚೆಕ್ ಮಾಡಿ ನೋಡಿ ನನಗೆ ಬೇಕಾಗಿರೋ ಐಟಮನ್ನೆಲ್ಲ ತೊಗೊಂಡೆ ಇಲ್ಲಿ. ಆಮೇಲೆ ಅದೇ ಕಾಂಪ್ಲೆಕ್ಸಲ್ಲಿ ಮೇಲ್ಗಡೆನೇ ಒಂದು ಈ ಥರ ಗೇಮ್ ಸೆಟಪ್ಸ್ ಎಲ್ಲ ಇತ್ತು ಮಕ್ಕಳಿಗಂತ. ಲಾಸ್ಟ್ ಟೈಮ್ ನಾವು ಇದನ್ನು ನೋಡಿದ್ವಿ, ಬಟ್ ನಾವಿದೇನು ಕೇಳೋಕ್ಕೆಲ್ಲ ಹೋಗಿರಲಿಲ್ಲ. ಈ ಸತಿ ಹಾಗಾದರೆ ನೋಡೋಣ, ಮಗುಗೂ ಏನಾದರೂ ಆಟ ಆಡಿಸೋಣ ಅಂತ ಕರ್ಕೊಂಡು ಬಂದರು. ನೋಡಿದ್ರೆ ಇಲ್ಲಿ ನನ್ನ ಮಗಳಿಗಾಗೋ ಥರ ಯಾವ ಆಟನೂ ಇರಲಿಲ್ಲ. ಎಲ್ಲದೋ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಆಟ ಆಡೋ ಥರನೇ ಇತ್ತು ಎಲ್ಲ ಗೇಮ್ಸು. ಜೀಪ್ ಡ್ರೈವಿಂಗ್ ಅಂತ ಒಂದಿತ್ತು, ಜೀಪಲ್ಲಿ ಒಂದು ರೌಂಡ್ ಸುತ್ತಾರಿಸೋದು. ಅದನ್ನು ಕೂತ್ಕೊಳ್ಳೋದು ಕೇಳಿರಲಿಲ್ಲ. ಮರ್ಕೋಕ್ಕೆ ಸ್ಟಾರ್ಟ್ ಮಾಡಲಿಲ್ಲ. ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಬಂದ್ವೀವಲ್ಲ ಅಂತ ಇವರು ಒಂದು ಜೀಪ್ ಬೈಕ್ ಓಡಿಸೋದು ಅನ್ನೋ ಒಂದು ಆಟ ಇತ್ತಂತ ಅದನ್ನು ಆಟ ಆಡಿದ್ರು. ಬೈಕ್ ರೈಡಿಂಗ್ ಮಗಳನ್ನ ಕೂರಿಸ್ಕೊಂಡು ಇವರು ಅವ್ರ ಜೊತೆಗೆ ಆಟ ಆಡಿದ್ರು. ಅದೇ ಒಂದು ಗೇಮು. ಅದಷ್ಟರಲ್ಲೇ ಊಟಕ್ಕೆ ಟೈಮ್ ಆಗೋಯ್ತು. ಟೈಮ್ ನೋಡಿದ್ರೆ 1:15 ಈಗ. ತುಂಬ ಹೊಟ್ಟೆ ಕೂಡ ಹಶು ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ಬೇರೆ ನಾವು ತರಕಾರಿನೆಲ್ಲ ತೊಗೊಳ್ಳೋದಿದೆಯಲ್ವ, ಮತ್ತೆ ಮನೆ ಹೋಗಿ ಊಟ ಮಾಡೋ ತನಕ ಟೈಮ್ ಆಗುತ್ತೆ. ಅಲ್ಲಿವರೆಗೂ ಏನಾದರೂ ಒಂದು ಲೈಟಾಗಿ ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಚಿಕನ್ ರೋಲ್ನ ತೆಗೆಸ್ಕೊಟ್ರು. ಓಕೆ ತುಂಬ ಏನು ಚೆನ್ನಾಗಿರಲಿಲ್ಲ, ಹೊಟ್ಟೆ ತುಂಬೋ ಥರನೂ ಇರಲಿಲ್ಲ. ಸುಮ್ಮನೆ ತಿನ್ನಬೇಕಂತ ತಿಂದೆ ಅಷ್ಟೇ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಈ ಥರ ಮಾರ್ಕೆಟ್ ಸಿಗುತ್ತೆ. ಇದು ಮಮೂನ್ ಕ್ಯಾಂಟ್ ಹತ್ರನೇ ಇರುವಂತಹ ಮಾರ್ಕೆಟು. ಈ ಮಾರ್ಕೆಟಲ್ಲಿ ತುಂಬ ದೊಡ್ಡ ಮಾರ್ಕೆಟು, ತುಂಬ ಜನ ಇರ್ತಾರೆ. ಇದು ವಾರದ ದಿನ, ಸಂತೆ ದಿನ ಅಂತ ಅನಿಸುತ್ತೆ. ತುಂಬ ಇತ್ತು ಇವತ್ತು ಶಾಪ್ಗಳೆಲ್ಲ. ಸಂಡೇ ಯಾವಾಗ ಬಂದರೂ ಈ ಥರ ಇರುತ್ತೆ. ಮೇ ಬಿ ಸಂತೆ ಥರ ಏನೋ ಮಾಡ್ಬೋದು ಇಲ್ಲಿ. ಅಷ್ಟು ಜನ ಇದ್ದರು ಇಲ್ಲಿ. ಎಲ್ಲದೂ ಲಾಸ್ಟ್ ಟೈಮ್ ಎಲ್ಲ ಬರ್ತಾ ಬರೀ ತರಕಾರಿ, ಫ್ರೂಟ್ಸು ಇಂಥವೆಲ್ಲ ಮಾರಾಕ್ತಿದ್ರು. ಈ ಸತಿ ಚಳಿಗಾಲದಲ್ಲಿ ಬಂದಿರೋದ್ರಿಂದ ಎಲ್ಲಿ ನೋಡಿದ್ರು ಬರೀ ಸ್ವೆಟರು, ಚಳಿಗೆ ಬೇಕಾದಂಥ ಐಟಮ್ಗಳನ್ನೇ ಮಾರ್ತಿದ್ರು. ತುಂಬ ಕಡಿಮೆ ಈ ಮಾರ್ಕೆಟಲ್ಲಿ. ಅಂದರೆ ಈಗ ಸ್ವೆಟರೆಲ್ಲ ಹೇಗಿತ್ತಂದರೆ ಮಗುದೆಲ್ಲ ಜೋಡಿ ಸ್ವೆಟರಿಗೆ 100 ರೂಪಾಯಿ. ನಾನು ಫಸ್ಟಿಗೆ ಒಂದೆರಡು ಅಂಗಡಿ ಕೇಳಿದಾಗ ಬೇಡ, ಇವು ಜೋಡಿಗೆ 100 ರೂಪಾಯಿ, ಇಷ್ಟು ಕಡಿಮೆ ಹೆಂಗೆ ಸಿಗುತ್ತೆ ಅಂತ ಅಂದ್ಕೊಂಡೆ. ಮುಂದೆ ಹೋಗಿ ನೋಡ್ತಾ ಇದ್ದೀನಿ, ಎಲ್ಲ ಕಡೆನೂ ಹಾಗೆ ಜನ ನೋಡಿ ಮುಟ್ಕೊಂಡು ತಗೊಳ್ತಿದ್ದಾರೆ. ಅಷ್ಟು ಜನ ಇದ್ದರು. ನಾನು ಆಮೇಲೆ ನನ್ನ ಮಗಳಿಗಂತ ಒಂದೆರಡು ಸ್ವೆಟರೆಲ್ಲ ತೊಗೊಂಡೆ.
ಹಾಗೆ ನನಗೆ ಬೇಕಾಗಿದ್ದು ಫ್ರೂಟ್ಸ್ ವೆಜಿಟೇಬಲ್ ಎಲ್ಲ ಅಲ್ಲೇ ಸ್ವಲ್ಪ ನೆಕ್ಸ್ಟ್ ಕಾಲೋನಿಯಲ್ಲೇ ಸಿಗ್ತಿತ್ತು. ಅಲ್ಲಿಗೆ ಹೋಗಿ ಒಂದಷ್ಟು ತರಕಾರಿಗಳನ್ನು ಹಣ್ಣುಗಳನ್ನೆಲ್ಲ ತಗೊಂಡ್ವಿ. ನನಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಹಿಂದಿ ಬರ್ತಿರಲಿಲ್ಲ. ಈಗ ಒಂದು ಸ್ವಲ್ಪ ಹಿಂದಿ ಕಲ್ತಿದ್ದೀನಿ. ಅಂದರೆ ಎಕ್ಸಾಕ್ಟಾಗಿ ಅವ್ರ ರೇಟೆಲ್ಲ ಹೇಳಿದ್ದು ಅಷ್ಟು ಬೇಗ ಗೊತ್ತಾಗಲ್ಲ. ಈಗ 130 ರೂಪಾಯಿ ಆ ಥರ ಹೇಳಿದ್ರೆ ಗೊತ್ತಾಗಲ್ಲ. 100 ರೂಪಾಯಿ 150 ರೂಪಾಯಿ ಅಂತಂದರೆ ಗೊತ್ತಾಗುತ್ತೆ. 138 ರೂಪಾಯಿ ಈ ಥರ ಎಲ್ಲ ಹೇಳಿದ್ರೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಎಷ್ಟು ಏನು ಅಂತ. ಬಟ್ ನಾನೀಗ ನನಗೆ ಬೇಕಾಗಿರೋ ಐಟಮನ್ನು ಕೇಳಿ ತಗೊಂಡು ಅಷ್ಟು ಹಿಂದಿಯಲ್ಲಿ ಕಲ್ತಿದ್ದೀನಿ. ಅಂದರೆ ಏನೋ ಒಂದು ಬೇಕಿರುತ್ತೆ ಅಂಥದ್ದು ಇಲ್ವಾ ಅಂತ ಕೇಳೋದಷ್ಟು ಕಲ್ತಿದ್ದೀನಿ. ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ. ನಾವು ಹೋಗಿರೋಂಥ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಬಂದ್ವಿ. ಮತ್ತು ಅಲ್ಲಿ ತಂದಿರೋಂಥ ಐಟಮ್ನೆಲ್ಲ ಹಾಗೆ ಚೆನ್ನಾಗಿ ಜೋಡಿಸಿಟ್ಕೊಳ್ಳೋಣ ಅಂತ ಜೋಡಿಸಿಡ್ತಾ ಇದ್ದೀನಿ. ಹಣ್ಣೆಲ್ಲ ಜರಿಯಲ್ಲೇ ಇಟ್ಟರೆ ಹಾಳಾಗತ್ತಲ್ವ, ಮತ್ತು ಇಲ್ಲಿ ಚಳಿ ಇರೋದ್ರಿಂದ ಜಾಸ್ತಿ ದಿನ ಬಾಳ್ಕಿ ಬರುತ್ತೆ, ಯಾವುದು ಹಾಳಾಗಲ್ಲ. ಅದಕ್ಕೆ ಎಲ್ಲದನ್ನು ಗಾಳಿ ತಾಗಲಿ ಅಂತ ಹೇಳಿ ಪಾತ್ರಕ್ಕೆಲ್ಲ ಜೋಡಿಸಿಡ್ತಾ ಇದ್ದೀನಿ. ಈಗ ನನಗೆ ಈ ಥರ ತುಂಬ ಐಟಮ್ ತೊಗೊಂಡಿದ್ದೀನಿ ಇವತ್ತು. ಇದು ನನಗೆ ಸುಮಾರು ದಿನ ಬರುತ್ತೆ. ಇನ್ನು ಪದೇ ಫೋನ್ ಮಾಡಿ ಅತ್ತನ್ನಿ ಇತ್ತನ್ನಿ ಅಂತ ಹೇಳೋದು ಇರೋದಿಲ್ಲ. ಹಣ್ಣೆಲ್ಲ ಸ್ವಲ್ಪ ಹೆದರಿಕೆ, ಅಂದರೆ ಈಗ ಚಳಿ ಇರೋದ್ರಿಂದ ಕೊಡ್ಬೋದೋ ಇಲ್ವಾ ಏನೋ ಗೊತ್ತಿಲ್ಲ, ನೋಡಬೇಕು. ಕಡಿಮೆ ರೇಟ್ ಇತ್ತು ಅಂತ ತೊಗೊಂಡಿದ್ದು. ನಿಜ ಇದೆಲ್ಲ ಬೇಡ ಇತ್ತು ಎಲ್ಲ ಹಣ್ಣುಗಳು, ಆದರೂ ಕಡಿಮೆ ಇದೆ ಅಂತ ತೊಗೊಂಡೆ. ನೋಡಬೇಕು ಇನ್ನೇನಾಗುತ್ತೆ ಅಂತ. ಮತ್ತು ತರಕಾರಿ ಎಲ್ಲ ಜಾಸ್ತಿ ತೊಗೊಳೋದಕ್ಕೆ ಹೋಗಿಲ್ಲ, ಬರೀ ಆಲೂಗಡ್ಡೆ ಅಷ್ಟೇ ತೊಗೊಂಡು ಬಂದೆ. ಅದು ತುಂಬ ಕಡಿಮೆಗಿತ್ತು, 100 ರೂಪಾಯಿಗೆ 6 kg ಏನೋ ಕೊಟ್ಟಿದ್ರು. ಅದಕ್ಕೆ ಅದನ್ನು ತಂದೆ. ಅದು ತರಕಾರಿ ಬೇರೆ ಯಾವುದಿಲ್ಲ ಅಂದರೂ ಅಡ್ಡಿಲ್ಲ, ಆಲೂಗಡ್ಡೆ ಒಂದು ಇರಬೇಕು. ಅದೇನು ಎಲ್ಲ ಕೆಲಸಕ್ಕೂ ಬರುತ್ತೆ. ಬೆಳಿಗ್ಗೆ ತಿಂಡಿನೂ ಮಾಡ್ಬೋದು, ಮಧ್ಯಾಹ್ನ ಸಾಂಬಾರಿಗೂ ಆಗ್ಬೋದು, ಈ ಥರ ಎಲ್ಲದಕ್ಕೂ ಸಿಗುತ್ತೆ ಅಂತ ಅದನ್ನು ತೊಗೊಂಡೆ ಅಷ್ಟೇ. ಇವತ್ತಿನ ಬ್ಲಾಗು. ನಾಳೆ ಮತ್ತೆ ಸಿಗ್ತೀನಿ ಬೇರೆ ಬ್ಲಾಗ್ ಜೊತೆ.